ವೀಕ್ಷಕರೇ ನಮಸ್ಕಾರ. ಈ ದಿನ .com ನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮನೋಜ್. ಇವತ್ತು ನಮ್ಮ ಸಂದರ್ಶನದ ಅತಿಥಿ ಜ್ಯೋತಿ ಅನಂತ ಸುಬ್ರಾವ್ ಅವರು. ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಸಂದರ್ಶನದ ವಿಷಯ ಏನು ಅಂದ್ರೆ, ಕೊಂದವರು ಯಾರು. ಏನು ರಾಜ್ಯದಾದ್ಯಂತ ಎಲ್ಲಾ ಮಹಿಳಾ ಸಂಘಟನೆಗಳು ಮತ್ತು ಮಹಿಳೆಯರೆಲ್ಲ ಸೇರಿ ಬೆಳ್ತಂಗಡಿಯಲ್ಲಿ ಒಂದು ಸಮಾವೇಶವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದೇ ಡಿಸೆಂಬರ್ 16ರಂದು ಕೊಂದವರು ಯಾರು ಎನ್ನುವ ನ್ಯಾಯ ಸಮಾವೇಶವನ್ನ. ಆ ಸಮಾವೇಶದ ಪ್ರಮುಖರಲ್ಲಿ ಒಬ್ಬರಾಗಿರುವಂತಹ ಜ್ಯೋತಿ ಅನಂತ ಸುಬ್ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಜ್ಯೋತಿ ಅನಂತ ಸುಬ್ರಾವ್ ಅವರು ಕಳೆದ 25-30 ವರ್ಷದಿಂದ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ನ್ಯಾಯಕ್ಕಾಗಿ ರಾಜ್ಯದಾದ್ಯಂತ ಸಂಚಾರ ಮಾಡಿರೋರು, ಹೋರಾಟ ನಡೆಸಿರೋರು. ಸ್ವತಂತ್ರ ಭಾರತದಲ್ಲಿ ಏನು 1954ರಲ್ಲಿ ಮೊಟ್ಟ ಮೊದಲ ಒಂದು ಮಹಿಳಾ ಸಂಘಟನೆ ಆರಂಭ ಆಗುತ್ತೆ, ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್. ಅದರ ರಾಜ್ಯಾಧ್ಯಕ್ಷರು ಸಹ ಜ್ಯೋತಿ ಅವರು. ಮೇಡಮ್, ನನ್ನ ಮೊದಲನೇ ಪ್ರಶ್ನೆ, ಈಗ ನೀವು ಬೆಳ್ತಂಗಡಿಯಲ್ಲಿ ಏನಿದೆ 16ಕ್ಕೆ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಈಗಾಗಲೇ ನೀವು ರಾಜ್ಯದ ನಾನಾ ಕಡೆಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಬಂದಿದ್ರ, ನಾವು ಕೇವಲ ನ್ಯಾಯವನ್ನ ಕೇಳ್ತಾ ಇದೀವಿ, ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡಿ. ಅಲ್ಲಿ ಸತ್ತಿರೋದಂತೂ ನಿಜ, ಆದ್ರೆ ಕೊಂದಿರೋರು ಯಾರು, ಕೊಂದಿರೋರಾದ್ರೂ ಇರ್ಬೇಕಲ್ವಾ, ಅದು ನಿಮ್ಮ ಪ್ರಶ್ನೆ ಆಗಿದೆ. ಆದ್ರೆ ನಿಮ್ಮ ವಿರುದ್ಧವೇ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವ ಒಂದು ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೋಗ್ತಾ ಇದೆ. ಅಂದ್ರೆ ನೀವು ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಧರ್ಮಸ್ಥಳದಲ್ಲಿರುವ ಯಾವ್ದೋ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಈ ತರದ ಒಂದು ಸಮಾವೇಶ ಮಾಡ್ತಾ ಇದ್ದೀರಾ, ಇದೊಂದು ಎಡಪಂಥ, ಈ ತರದೆಲ್ಲ ಒಂದು ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ಕಮೆಂಟ್ ಏನು ಮೇಡಮ್? ಮೊದಲನೇದಾಗಿ ನಾವು ಯಾರ ವಿರುದ್ಧವೂ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಎರಡನೇದು, ನಾವು ಇಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಕೇಳ್ತಿದೀವಿ ಅಷ್ಟೇ ಹೊರತು ಇಲ್ಲಿ ಈಗಾಗ್ಲೇ ನೀವು ಹೇಳ್ದಂಗೆ ಇಲ್ಲಿ ದಶಕಗಳಿಂದ ಇಲ್ಲಿ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಷ್ಟೋ ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ, ಅವ್ರ ಮೇಲೆ ಅತ್ಯಾಚಾರ ಆಗಿದೆ, ಆಮೇಲೆ ಅವ್ರ ಮೇಲೆ ದೌರ್ಜನ್ಯಗಳಾಗಿದೆ, ಕೊಲೆ ಆಗಿದೆ. ಇದೆಲ್ಲವೂ ನಾನ್ ಹೇಳ್ತಾ ಇರೋ ಅಂತದಲ್ಲ, ಪೊಲೀಸ್ ರೆಕಾರ್ಡ್ಗಳೇ ಹೇಳ್ತಾ ಇರೋ ಅಂತವು. ಆಮೇಲೆ ಇನ್ನು ಅದು ಸೌಜನ್ಯ ಕೇಸ್ ಆಗಿರ್ಬೋದು, ವೇದವಲ್ಲಿ ಅವ್ರ ಕೇಸ್ ಇಂದ ಹಿಡಿದು ಪದ್ಮಲತಾ, ಯಮುನಾ, ಸೌಜನ್ಯ, ಇದೆಲ್ಲ ನಮ್ಮ ಕಣ್ಣು ಕಾಣಿಸ್ತಾ ಇರೋ ಅಂತವು ಪ್ರಕರಣಗಳಿಗೂ. ನಾವ್ಯಾರು ಅದನ್ನ ಕಥೆಗಳು ಕಟ್ಟುತ್ತಾ ಇಲ್ಲ. ಸೊ ಹಾಗಾಗಿ ಇಂಥ ಕೇಸ್ಗಳು ಎಷ್ಟೋ ಇದಾವೆ. ಮತ್ತೆ ಅಲ್ಲಿ ಹೋಗಿರೋಂತ ಎಷ್ಟೋ ಹೆಣ್ಮಕ್ಳು ಮತ್ತೆ ವಾಪಸ್ ಬಂದಿಲ್ಲ ಅನ್ನುವಂಥದ್ದುವೇ ಕೂಡ ನಮಗೆ ಗೊತ್ತಾಗಿರೋಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ, ಮತ್ತೆ ಅಲ್ಲೇ UDR ಪ್ರಕರಣಗಳಿವೆ, ಅಂದ್ರೆ ಅನ್ಯಾಚುರಲ್ ಡೆತ್ ರಿಕಾರ್ಡ್ಸ್ ಅಂತ. ಸೊ ಇಂಥದನ್ನ ನಾವು ಪತ್ತೆ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮತ್ತೆ ಆ ಸರ್ಕಾರದ ಇಲಾಖೆ ಆಗಿರುವಂತ ಪೊಲೀಸ್ ಇಲಾಖೆಗೆ, ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಈಗಾಗ್ಲೇ ರಚನೆ ಇದೇ ವಿಷಯಕ್ಕೋಸ್ಕರ ರಚನೆ ಆಗಿರುವಂತ ವಿಶೇಷ ತನಿಖಾ ತಂಡ ಅಥವಾ SIT ಅಂತ ಏನಿದೆ, ಆ SIT ನ ನಾವು ಕೇಳ್ತಾ ಇದ್ದೀವಿ. ಇದನ್ನು ಕೂಡ ನೀವು ಸಮಗ್ರವಾಗಿ ತನಿಖೆ ಮಾಡಿ ಮತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ ಹೊರತು ನಾವು ಯಾರನ್ನೂ ಇಲ್ಲಿ ಒಟ್ಟು ಮಾಡಿ ತೋರಿಸ್ತಾ ಇಲ್ಲ, ಇಂಥವ್ರೆ ಆರೋಪಿ ಅಂತ ನಾವು ಹೇಳ್ತಾ ಇಲ್ಲ. ಮತ್ ನಮ್ಗೆ ಆ ಹೇಳೋ ಅಂತ ಅಗತ್ಯನೂ ಇಲ್ಲ. ಇದು ಯಾರ ಮೇಲೆ ನಾವು ಮತ್ತೆ ಇವ್ರು ಹೇಳ್ತಿರೋ ಹಾಗೆ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಿರೋ ಹಾಗೆ ನಾವು ಯಾರ ವಿರುದ್ಧನೂ ನಾವು ಷಡ್ಯಂತ್ರ ಮಾಡ್ತಾ ಇಲ್ಲ. ಮತ್ತೆ ನಾವು ಯಾವ ದೇವಸ್ಥಾನದ ವಿರುದ್ಧನೂ ನಾವು ಮಾತಾಡ್ತಾ ಇಲ್ಲ. ನಾವು ಯಾಕೆಂದ್ರೆ ಕೊಂದವರು ಯಾರು ಅಂತ ಆಂದೋಲನ ನಾವು ಹುಟ್ಟಾಕ್ದಾಗ್ಲೇನೆ, ನಾವು ಆ ಆಂದೋಲನ ಹುಟ್ಟಾಕ್ದಾಗ್ಲೇನೆ ನಾವು ಸ್ಪಷ್ಟವಾಗಿ ಹೇಳಿದೀವಿ, ನಮ್ಮ ಕರಪತ್ರಗಳಲ್ಲೂ ಹೇಳಿದೀವಿ, ನಾವು ಯಾರ ವಿರುದ್ಧವೂ ನಾವು ಆರೋಪ ಮಾಡ್ತಾ ಇಲ್ಲ. ಮತ್ತೆ ನಾವು ದೇವರು, ಧರ್ಮ ಮತ್ತೆ ಜಾತಿ ಇಂಥವೆಲ್ಲದ್ರಿಂದನೂ ನಾವು ದೂರ ಇದ್ದೀವಿ. ನಾವು ಕೇಳ್ತಾ ಇರೋದೇನಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಆಗಿರೋಂತ ಮತ್ತೆ ಆಗ್ತಿರೋಂತ ಅನ್ಯಾಯಕ್ಕೆ ನಾವು ನ್ಯಾಯ ಕೇಳ್ತಾ ಇದೀವಿ ಅಷ್ಟೇನೆ. ಮೇಡಮ್, ನಾನ್ ನಿಮ್ಗೆ ಮೊದಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ, ನೀವು ರಾಜ್ಯದಾದ್ಯಂತ ನಡೆದಿರುವಂತಹ ಮಹಿಳಾ ದೌರ್ಜನ್ಯಗಳ ಕುರಿತು ಹಲವಾರು ಕಡೆ ಹೋರಾಟ ಮಾಡಿದ್ದೀರಾ. ಕೇವಲ ಏನ್ ಬೆಳ್ತಂಗಡಿ ಅಂತ ಅಲ್ಲ, ರಾಜ್ಯದ ನಾನಾ ಕಡೆಗಳಲ್ಲಿ ನೀವು ಹೋಗಿ ಧ್ವನಿ ಎತ್ತಿದ್ದೀರಾ ನಿಮ್ಮ ಸಂಘಟನೆಯಿಂದ. ಮತ್ತೆ ಬೇರೆ ಬೇರೆ ಮಹಿಳಾ ಸಂಘಟನೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ನೀವು ಈಗ ಏನ್ ಧರ್ಮಸ್ಥಳದ ವಿಚಾರವಾಗಿ ಈಗ ಬಂದಿದ್ದೀರಾ, ಕೊಂದವರು ಯಾರು ಎನ್ನುವ ಆಂದೋಲನ, ಇದು ತುಂಬಾ ಲೇಟ್ ಆಯ್ತು ಅನ್ಸ್ಬೋದೇನೋ, ಆದ್ರೆ ಇದು ಈ ಸಂದರ್ಭಕ್ಕೆ ಬೇಕಿತ್ತು ಅಂತ ನನ್ನ ಅಭಿಪ್ರಾಯ.
ನೀವು ಬೆಂಗಳೂರಿನಲ್ಲಿ ಇತ್ತೀಚೆಗೆ ದೀಪಾವಳಿ ಟೈಮಲ್ಲಿ ದೀಪ ಹಚ್ಚುವ ಕಾರ್ಯಕ್ರಮ ಇಟ್ಕೊಂತೀರಾ, ಅದನ್ನ ಪೊಲೀಸ್ನವ್ರು ತಡೆ ಹಿಡಿತಾರೆ. ಈ ತರ ಒಂದು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತೀರಾ, ಅದ್ರಲ್ಲೂ ಸಹ ಎಷ್ಟೋ ಲೋಪಗಳು ಬರ್ತವೆ. ಸೊ ಈಗ ನೀವು ಬೆಳ್ತಂಗಡಿಯಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಈ ಸಮಾವೇಶಕ್ಕೂ ಏನಾದ್ರು ಅಡ್ಡಿ ಆತಂಕಗಳು ಇದಾವ? ಮತ್ತೆ ಏನಾದ್ರು ಬಂದ್ರೆ ಏನ್ ಮಾಡ್ತೀರಾ ನೀವು? ಮೊದಲನೇದಾಗಿ ನಮ್ಗೆ ಇದು ಬಹಳ ತಡ ಆಯ್ತು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ನಾವು ಈ ಆಂದೋಲನ ಯಾವಾಗ SIT ರಚನೆ ಆಯ್ತು, ಅದಾದ್ಮೇಲೆ ಅದು SIT ತನಿಖೆ ದಾರಿ ತಪ್ಪಿದೆ ಅಂತ ಅನ್ನಿಸ್ತು. ಅವಾಗಿಂದ ಅದು ಹೆಣ್ಮಕ್ಳು ಪ್ರಕರಣಗಳನ್ನ ತಗೊಳ್ತಾ ಇಲ್ಲ, ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತು. ಅವಾಗಿಂದ ನಾವು ಈ ಆಂದೋಲನವನ್ನ ಶುರು ಮಾಡಿದೀವಿ. ಮತ್ತೆ ಅದು ಬೇರೆ ಬೇರೆ ಹಂತಗಳಲ್ಲಿ ನಾವು ಮಾಡ್ತಾ ಬಂದಿದೀವಿ. ಜನರನ್ನ ಎಚ್ಚರಿಸುವಂತ ಕೆಲಸಗಳು ಮಾಡಿದೀವಿ. ಆಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದೀವಿ, ಹೋರಾಟಗಳು ಮಾಡಿದೀವಿ. ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೀವಿ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದೀವಿ. ಅವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಮಾಡುವಂತ ಕೆಲಸಗಳನ್ನ ಮಾಡಿದೀವಿ. ನಾವು ಯಾತಕ್ಕೋಸ್ಕರ ಈ ಆಂದೋಲನ ಮಾಡ್ತಿದೀವಿ, ಮತ್ತೆ ನಮ್ಮ ಆಗ್ರಹಗಳೇನು, ಹಕ್ಕೊತ್ತಾಯಗಳೇನು ಅನ್ನೋದನ್ನು ಕೂಡ, ಮತ್ತೆ SIT ಎಲ್ಲಿ ತನಿಖೆ ತಪ್ಪಿದೆ ಅಂತ, ದಾರಿ ತಪ್ಪಿದೆ ಅಂತ ಕೂಡ ನಾವು ಹೇಳಿದೀವಿ. ಮತ್ತೆ SIT ಅಧಿಕಾರಿಗಳನ್ನು ಕೂಡ ನಾವು ಅವ್ರನ್ನ ಮಾತಾಡಿಸಿ ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡ್ಕೊಡುವಂತ ಕೆಲಸಗಳನ್ನ ಮಾಡಿದೀವಿ. ಹಾಗಾಗಿ ಇದು ನಮ್ಗೆ ತಡವಾಯ್ತು ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಸಹಿ ಸಂಗ್ರಹ ಚಳುವಳಿ ಕೂಡ ಮಾಡಿದೀವಿ. ಯಾಕಂದ್ರೆ ಜನರಿಗೆ ಇದನ್ನ ನಾವು ಮಂದಟ್ ಮಾಡ್ಬೇಕಿತ್ತು. ಆಮೇಲೆ ಜನರ ಅಭಿಪ್ರಾಯಗಳನ್ನ ತಗೋಬೇಕಿತ್ತು. ಹಾಗಾಗಿ ನಾವು ಸಹಿ ಸಂಗ್ರಹ ಚಳುವಳಿನ ಮಾಡಿದೀವಿ. ಆಮೇಲೆ ಇವಾಗ ನಾವು ಬೆಳ್ತಂಗಡಿಗೆ ಯಾಕೆ ಹೋಗಿದೀವಿ ಅಂತಂದ್ರೆ, ಬೆಳ್ತಂಗಡಿ ತಾಲೂಕಿನಲ್ಲೇನೆ ಇಂತ ಒಂದು ಪ್ರಕರಣ ನಡೆದಿರೋದ್ರಿಂದ ನಾವು ಅಲ್ಲೇ ಹೋಗಿ ಅಲ್ಲಿಯ ಪೊಲೀಸರ ಲೋಪದೋಷಗಳೇನಿವೆ, ಮತ್ತೆ SIT ಕೂಡ ಅಲ್ಲೇ ಅದ್ರ ಕಚೇರಿ ಇರೋದ್ರಿಂದ, ಮತ್ತೆ ಬೆಳ್ತಂಗಡಿ ಇಡೀ ಆಡಳಿತ, ತಾಲೂಕು ಆಡಳಿತ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದೀವಿ, ಮಹಿಳಾ ಸಮಾವೇಶವನ್ನ. ಸೊ ಹಾಗಾಗಿ ನಮ್ಗೆ ತಡ ಆಯ್ತು ಅಂತ ಅನಿಸಿಲ್ಲ. ಒಂದು ಹಂತವಾಗಿ ನಾವು ಈ ಒಂದು ನಮ್ಮ ಅಭಿಯಾನನಾಗ್ಲಿ ಆಂದೋಲನವಾಗ್ಲಿ ನಾವು ನಡೆಸ್ಕೊಂಡ್ ಬರ್ತಿದೀವಿ. ಮೇಡಮ್, ಈ ಧರ್ಮಸ್ಥಳ ಕ್ರೈಮ್ ಸಂಬಂಧಪಟ್ಟ ಹಾಗೆ ಮಾಧ್ಯಮದಲ್ಲಿ ಒಂದು 2 ರೀತಿಯ ನರೇಶನ್ಗಳು ಈಗಿಂದ ಅಲ್ಲ, ಮೊದಲಿಂದನೂ ಶುರುವಾಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಯಾರು ಅತ್ಯಾಚಾರ ಆಗಿದಾರೋ, ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರ ಪರವಾಗಿ ನಿಂತ್ರೆ, ಅತ್ಯಾಚಾರ ಮಾಡಿದವರ ಪರವಾಗಿ ಒಂದಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾಗಳು ನಿಂತಿದ್ದಾವೆ ಅನ್ನುವ ಅದೇನು ಮುಚ್ಚಿಟ ಸತ್ಯ ಅಲ್ಲ, ಈಗ ಇಡೀ ಜಗಜ್ಜಾಹೀರಾಗಿದೆ. ಅದರಲ್ಲೂ ಈಗ ನೀವೇನ್ ಕೊಂದವರು ಯಾರು ಅಂತ ಮಾಡ್ಲಿಕ್ಕೆ ಹೊರಟಿದ್ದೀರಾ, ನೀವು ಗಮನಿಸಿದಿರೋ ಇಲ್ಲ ಗೊತ್ತಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಸಹ ಚರ್ಚೆ ನಡೀತಾ ಇದೆ. ಬೆಳ್ತಂಗಡಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ, ಇವು ನಮ್ಮ ದೇವಸ್ಥಾನಗಳಲ್ಲಿ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಮಹಿಳೆಯರೆಲ್ಲ ಸೇರಿ. ನಾನ್ ನಿಮ್ಗೆ ಅದೇ ಮೊದ್ಲೇ ಹೇಳಿದಾಗೆ ಒಂದಷ್ಟು ಲೆಫ್ಟ್ನವರೇ ಇದ್ರಲ್ಲಿ ಜಾಸ್ತಿ ಇದ್ದಾರೆ, ಇದೊಂದು ಎಡಪಂಥೀಯ ಟಾರ್ಗೆಟ್ ಅನ್ನೋ ತರ ಎಲ್ಲ ನರೇಶನ್ ಬಿಲ್ಡ್ ಆಗ್ತಿದೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಇಲ್ಲಿ ಲೆಫ್ಟ್ ರೈಟ್ ಸೆಂಟ್ರು ಅಂತ ಏನು ಇಲ್ಲ. ಹೆಣ್ಮಕ್ಳು ಮೊನ್ನೆ ನಾವು ಈ ಆಂದೋಲನ ಶುರು ಮಾಡಿದ್ಮೇಲೆ, ಅಥವಾ ಆಂದೋಲನ ಕೈಗೆತ್ಕೊಂಡ್ಮೇಲೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದಂತ ಅವರು ಹೆಣ್ಮಕ್ಳು ಎಲ್ಲ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಉದಾಹರಣೆಗೆ ಪ್ರಸನ್ನ ರವಿ ಇರ್ಬೋದು, ಶಶಿಕಲಾ ಶೆಟ್ಟಿ ಅವ್ರು ಇರ್ಬೋದು, ಇಂಥವ್ರೆಲ್ಲರೂ ಕೂಡ ಅಲ್ಲಿ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಮುಂಚೆ ಒಂದು ರೈಟಿಸ್ಟ್ ಪಾರ್ಟಿಯಲ್ಲೇ ಇದ್ದವರು. ಈ ಸೌಜನ್ಯ ಹೋರಾಟ ಶುರುವಾದ್ಮೇಲೆ ಅವ್ರಿಗೆ ಅದೆಲ್ಲ ಗೊತ್ತಾಗಿ ಅವರು ಹೊರಗಡೆ ಬಂದಿರೋಂಥವ್ರು. ಆದ್ರೂ ಕೂಡ ಅವರು ನಮ್ಗೆ, ನಾವು ರೈಟು ಲೆಫ್ಟ್ ಅಂತ ಏನು ಇಲ್ದಿರ ಒಂದು ನ್ಯಾಯಕ್ಕಾಗಿ ಮತ್ತೆ ಒಂದು ಉದ್ದೇಶಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿದೀವಿ. ಇಲ್ಲಿ ರೈಟು ಲೆಫ್ಟ್ ಆತರ ಏನು ನಾವು ಅದನ್ನೇನು ನೋಡ್ದಿರ ನಾವಿಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನಾವಿಲ್ಲಿ ಯಾರು ಬಂದಿಲ್ಲ. ನಾವಿಲ್ಲಿ ಮಹಿಳಾ ಹೋರಾಟವಾಗಿ ಬಂದಿದ್ದೀವಿ. ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮಹಿಳೆಯರೇ ನಿಂತು ಮಾಡ್ತಿರೋ ಅಂತ ಒಂದು ಹೋರಾಟ ಇದು, ಒಂದು ಆಂದೋಲನ ಇದು. ಹಾಗಾಗಿ ಇಲ್ಲಿ ಯಾರಾದ್ರೂ ನಮಗೆ ರೈಟು ಲೆಫ್ಟ್ ಅಂತೆಲ್ಲ ಹೇಳಿದ್ರೆ ಅದು ಅವರ ಹಪಹಪಿ ತೋರ್ಸತ್ತೆ ಹೊರತು ಬೇರೆ ಇನ್ನೇನು ಅಲ್ಲ. ಆಮೇಲೆ ನಾವ್ ಯಾರುವೆ ದೇವಸ್ಥಾನವನ್ನ ಟಾರ್ಗೆಟ್ ಮಾಡೋ ಅಂತ ಉದ್ದೇಶವೂ ಇಲ್ಲ, ಚಾನ್ಸೂ ಇಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವ್ರನ್ನ ನಂಬೋ ಅಂತವ್ರೇನೆ. ಆಮೇಲೆ ಅವ್ರವ್ರ ನಂಬಿಕೆಗಳು ಅವ್ರವ್ರಿಗೇನೆ. ಸಂವಿಧಾನ ನಮಗೆ
ಆ ಹಕ್ಕನ್ನ ಕೊಟ್ಟಿದೆ, ಆ ಸ್ವಾತಂತ್ರ್ಯನು ಕೊಟ್ಟಿದೆ. ಹಾಗಾಗಿ ನಾವ್ ಯಾರು ಕೂಡ ದೇವ್ರನ್ನ, ನೀವು ಧರ್ಮಸ್ಥಳವನ್ನಾಗ್ಲಿ ಅಥವಾ ಯಾವುದೇ ದೇವ್ರನ್ನಾಗ್ಲಿ ಅಥವಾ ಯಾವುದೇ ಇದನ್ನಾಗ್ಲಿ ನಾವು ನಂಬಿಕೆ ಅಥವಾ ನಂಬವ್ರನ್ನ ನಾವು ಹೀಯಾಳ್ಸೋದಾಗ್ಲಿ ಅಥವಾ ಅವರ ನಂಬಿಕೆಗೆ ವಿರುದ್ಧವಾಗ್ಲಿ ನಾವ್ ಯಾರು ಈ ಆಂದೋಲನವನ್ನ ಕಟ್ಟಿಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ಹೆಣ್ಮಕ್ಳಿಗೆ ಇವಾಗ ನಾವು ಇಲ್ಲಿ ಆ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಿದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು, ಕೊಲೆ ಮಾಡಿದವ್ರು ಯಾರು ಅಂತ ಕೇಳಿದ ತಕ್ಷಣ ನಾವು ದೇವರ ಬಗ್ಗೆ ಮಾತಾಡ್ದಂಗ ಆಗತ್ತಾ ಅನ್ನೋದು ನಮ್ಮ ಸರಳವಾದ ಪ್ರಶ್ನೆ. ಅದು ಇವಾಗ ಅತ್ಯಾಚಾರ ಮಾಡಿದವ್ರೆ, ಇವಾಗ ನಿರ್ಭಯ ಕೇಸ್ ಆಯ್ತು, ನಿರ್ಭಯ ಪ್ರಕರಣ ಆದಾಗ ಯಾರು ಅತ್ಯಾಚಾರ ಮಾಡಿದವ್ರು ಅಂತ ಇಡೀ ದೇಶ ಭುಗಿಲೆದ್ದಿತ್ತು. ಅವತ್ತು ಇವ್ರು ಇದೇ ತರದ ಪ್ರಶ್ನೆ ಮಾಡಿದ್ರ? ಇವರು ನಿರ್ಭಯ ಪ್ರಕರಣ ಆದಾಗ ಇಡೀ ದೇಶ ಯಾವುದೇ ಪಕ್ಷ ಇದು ರೈಟು ಲೆಫ್ಟ್ ಸೆಂಟರ್ ಅಂತ ನೋಡ್ತೀರ ಎಲ್ಲರೂ ಬೀದಿಗೆ ಇಳಿದಿದ್ರಲ್ಲ, ಅವತ್ತು ಇವ್ರು ಇದೇ ಮಾತಾಡಿದ್ರ? ಅವತ್ತು ಕೇಳ್ಬೇಕಿತ್ತಲ್ಲ. ಹಾಗಿದ್ರೆ ಯಾವ್ದೋ ದೇವಸ್ಥಾನದ ವಿರುದ್ಧ ಮಾತಾಡಿದ್ರಂತ. ನಾವ್ ಯಾವ ದೇವಸ್ಥಾನದ ವಿರುದ್ಧನು ಇವತ್ತು ಮಾತಾಡ್ತಿಲ್ವಲ್ಲ. ನಾವು ಕೇಳ್ತಾ ಇರೋದು ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರೋದು ನಾವು. ಇವ್ರಿಗೆ ಯಾಕೆ ಕೈ ಕಳ್ಳ ಅಂದ್ರೆ ಹೆಗ್ಲು ಮುಟ್ ನೋಡ್ಕೊಳ್ಳೋ ಅಂತ ಬುದ್ಧಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅದ್ ಅವರೇ ಹೇಳ್ಬೇಕು. ನಾವಿಲ್ಲಿ ನಮ್ಮ ಹ್ಯಾಂಡ್ ಬಿಲ್, ನಮ್ಮ ಕರಪತ್ರಗಳು ಬಹಳ ಕ್ಲಿಯರ್ ಆಗಿದೆ, ಬಹಳ ಸ್ಪಷ್ಟ ಆಗಿದೆ. ಯಾರು ಬೇಕಾದ್ರೂ ಅದನ್ನ ಓದ್ಬೋದು, ಬೇಕಾದ್ರೆ ಯಾರು ಬೇಕಾದ್ರೂ ನಾವ್ ಅದನ್ನ ಸಾಮಾಜಿಕ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೀವಿ. ನಾವ್ ಅದನ್ನ ಯಾರು ಬೇಕಾದ್ರೂ ಅದನ್ನ ಓದ್ಬೋದು. ಅದರಲ್ಲಿ ಆಮೇಲೆ ನಾವ್ ಇಷ್ಟು ವರ್ಷಗಳು, ಇಷ್ಟು ದಶಕಗಳು ಎಷ್ಟೊಂದು ಅತ್ಯಾಚಾರಗಳಾಗಿವೆ, ಎಷ್ಟೊಂದು ಹೆಣ್ಮಕ್ಳು ಕೊಲೆಗಳಾಗಿವೆ. ಅದಕ್ಕೆಲ್ಲದಕ್ಕೂ ನಾವು ಸ್ಪಂದಿಸಿದೀವಿ. ಯಾವತ್ ಯಾರಾದ್ರೂ ಇವ್ರು ಈ ಮಾತುಗಳನ್ನ ಆಡಿದ್ರ? ಇದಕ್ ಮಾತ್ರ ಯಾಕೆ ಇವ್ರು ಈ ತರ ಕೇಳ್ತಾ ಇದಾರೆ ಪ್ರಶ್ನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇವ್ರು ಇದನ್ನ ಈ ತರ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ. ಅದೇ ನೀವ್ ಹೇಳಕ್ ಬಂದ್ರಿ, ಈಗ ಯಾಕೆ ಈ ತರ ಡೈವರ್ಟ್ ಮಾಡ್ತೀರಿ ಅಂತ ನೀವು ಹೇಳಿದ್ರಿ. ನಾವ್ ಹೆಣ್ಣು ಮಕ್ಳು ಸತ್ತಿದ್ದಾರೆ, ಅದಕ್ಕೆ ನ್ಯಾಯ ಕೇಳ್ತಿದೀವಿ ಅಂತ. ಸೊ ಇನ್ನೊಂದ್ ಕಡೆ ಒಂದ್ ನರೇಶನ್ ಏನ್ ಬಿಲ್ಡ್ ಆಗ್ತಿದೆ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ರಾಜಕೀಯ ಅಜೆಂಡಾ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ ನೀವೇನ್ ಹೇಳ್ತೀರಾ? ಅವರೇ ಹೇಳ್ಬೇಕು ಎಂತ ಅಜೆಂಡಾ ಅದು ಅಂತ. ನಮ್ಗಂತೂ ಯಾವ ರಾಜಕೀಯ ಅಜೆಂಡಾ ಇಲ್ಲ. ನಾವ್ ಯಾರು ಹೋಗಲ್ಲಿ ಎಲೆಕ್ಷನ್ ನಿಲ್ಲೋದಿಲ್ಲ. ನಾವು ಇಷ್ಟು ಹೋಗಲ್ ಒಂದೇ ಕಡೆ ಎಲೆಕ್ಷನ್ ನಿಲ್ಲಕ್ ಸಾಧ್ಯನಾ? ನಾವ್ ಇಷ್ಟೊಂದು ಜನ ಇದೀವಿ, ಬೇರೆ ಬೇರೆ ಅವ್ರು ಇದೀವಿ, ಬೇರೆ ಬೇರೆ ಸಂಘಟನೆಗಳವ್ರು ಇದೀವಿ. ನಾವೆಲ್ಲಾ ಸಂಘಟನೆನವ್ರು ಹೋಗಿ ಒಬ್ಬೊಬ್ರು ಕ್ಯಾಂಡಿಡೇಟ್ ಅಲ್ಲಿಗೆ ಹಾಕಕ್ಕಾಗತ್ತಾ? ಸಾಧ್ಯ ಇಲ್ಲ. ನಮ್ಗೆ ಯಾವ ಅಜೆಂಡಾನು ಇಲ್ಲ ಅಲ್ಲಿ. ನಮಗಿರೋ ಒಂದೇ ಅಜೆಂಡಾ ಅಂದ್ರೆ ಅಲ್ಲಿ ಸತ್ತಿರೋಂತ ಹೆಣ್ಮಕ್ಳು, ಅಲ್ಲಿ ಅತ್ಯಾಚಾರ ಆಗಿರೋಂತ ಹೆಣ್ಮಕ್ಳು, ಅಲ್ಲಿ ಕಾಣೆಯಾಗಿರೋ ಹೆಣ್ಮಕ್ಳು, ಇದಕ್ಕೆಲ್ಲ ಕಾರಣ ಯಾರು, ಮತ್ತೆ ಅವರಿಗೆ ಆ ಕಾರಣ ಆಗಿರೋಂತವ್ರಿಗೆ ಶಿಕ್ಷೆ ಆಗ್ಬೇಕು, ಕಾನೂನ್ ಪ್ರಕಾರ ಶಿಕ್ಷೆ ಆಗ್ಬೇಕು. ಈ ನೆಲದ ಕಾನೂನ್ ಪ್ರಕಾರ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇನೆ. ಮತ್ತೆ ಈ ತರ ಇನ್ನೆಲ್ಲೂ ಆಗ್ಬಾರ್ದು ಮುಂದೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಅದೊಂದೇ ನಮ್ಮ ಅಜೆಂಡಾ ಇರೋದು. ಯಾಕಂದ್ರೆ ಇಷ್ಟು ದಶಕಗಳು ಅದು ನಡ್ಕೊಳ್ತಾನೆ ಬಂದಿದೆ. ಆದ್ರೂ ಕೂಡ ಯಾಕೆ ಅದು ಪತ್ತೆ ಆಗಿಲ್ಲ ಅನ್ನೋದೊಂದು ನಮ್ಮ ಉಳ್ದಿರೋಂತ ಪ್ರಶ್ನೆ, ನಮ್ಮಲ್ಲೆಲ್ಲರಲ್ಲೂ ಇರೋಂತ ಪ್ರಶ್ನೆ ಅದು. ಮೇಡಮ್, ನೀವು ಇಡೀ ಪ್ರಕರಣವನ್ನ ಗಮನಿಸಿರ್ಬೋದು. ಧರ್ಮಸ್ಥಳ ಪ್ರಕರಣವನ್ನ ಏನು ಮಹಿಳಾ ಆಯೋಗ ಒಂದು ಪತ್ರ ಬರೆಯುತ್ತೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಮಹಿಳಾ ಆಯೋಗದ ಪತ್ರವನ್ನ ಆಧರಿಸಿಯೇ SIT ರಚನೆ ಮಾಡ್ತಾರೆ. ಅದರಲ್ಲಿ ನಾಟ್ ಓನ್ಲಿ ಧರ್ಮಸ್ಥಳ, ರಾಜ್ಯದಾದ್ಯಂತ ನಡೆದಿರುವ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳನ್ನು ಸಹ SIT ತನಿಖೆ ಮಾಡಬೇಕು ಅಂತ ಇರುತ್ತೆ. ಈ ನಡುವೆ SIT ಬಗ್ಗೆ ಒಂದು ಅನುಮಾನನೂ ಮೂಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಏನ್ ಕೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಅಲ್ಲಿ ಸಾಕ್ಷಿದಾರರು, SIT ಗೆ ಬಂದಂತ ಸಾಕ್ಷಿಯ ಹೇಳಕ್ ಬಂದವರು, ಮತ್ತೆ ದೂರನ್ನ ದಾಖಲಿಸ್ ಬಂದವರೇ ಒಂಥರ ತಲೆದಂಡ ಮಾಡುವ, ಅವರನ್ನೇ ಅನುಮಾನ ಸ್ಥಿತಿಯಲ್ಲಿ ನೋಡುವ, ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲಿಸುವ ಘಟನೆಗಳು ನಡೀತಿದ್ದಾವೆ. ಸೊ ನಿಮ್ಮ ಮೇಲೂ ಈ ರೀತಿ ಆಗಲ್ಲ ಅನ್ನುವ ಗ್ಯಾರಂಟಿ ಏನಾದ್ರೂ ಇದೆಯಾ ನಿಮ್ಗೆ? ನಾವು ಯಾವ ಗ್ಯಾರಂಟಿಗಳು ಇಲ್ಲಿ, ನಾವು ಗ್ಯಾರಂಟಿ ಸರ್ಕಾರ ಅಲ್ಲ, ನಾವು ಗ್ಯಾರಂಟಿ ಕೊಡಕ್ಕೆ. ಹಾಗಾಗಿ ಈ ಸರ್ಕಾರ ಆಗ್ಲಿ ಅಥವಾ ಈ ಸರ್ಕಾರದೊಳಗಿರೋ ಅಂತ ಷಡ್ಯಂತ್ರ ಮಾತಾಡೋ ಅಂತ ಸಚಿವರಾಗ್ಲಿ ಏನೇನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ನಾವು ಒಂದ್ಸಲ ನಾವೆಲ್ಲ ಹೋರಾಟಗಾರರು.
ಯಾರು ಏನೇ ಮಾಡಿದ್ರು ನಮ್ಮನ್ನ ಈ ದಾರಿಯಿಂದ ಹೋರಾಟದಿಂದ ಅಲ್ಗಾಡ್ಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳೇ ಪ್ರಚಾರ ಮಾಡ್ತಾ ಇದ್ದಾರೆ, ಅಂದ್ರೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. 16ನೇ ಡಿಸೆಂಬರ್ ಯಾವುದೇ ನ್ಯಾಯ ಸಮಾವೇಶ ಇರೋದಿಲ್ಲ, ಮಹಿಳಾ ಸಮಾವೇಶ ಇರೋದಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮತ್ತೆ ಹೇಳ್ತಾ ಇದೀವಿ, ಆಕಾಶ ತಲೆ ಮೇಲೆ ಬಿದ್ರು ಈ ನ್ಯಾಯ ಸಮಾವೇಶ ಇದ್ದೇ ಇರತ್ತೆ ಅನ್ನೋದನ್ನ ನಾವು ಖಂಡಿತವಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವೆಲ್ಲ ಹೋರಾಟಕ್ಕೆ ಇಳ್ದಿರೋರು ಇವತ್ತಲ್ಲ, ನಾವು ದಶಕಗಳಾಯ್ತು ನಾವು ಹೋರಾಟಕ್ಕೆ ಇಳ್ದು. ನಾವು ಆಮೇಲೆ ಒಂದ್ಸಲ ಚಳುವಳಿಗೆ ಇಳಿದ್ಮೇಲೆ ನಾವು ಇದ್ ಯಾವ್ದಕ್ಕೂ ಹೆದ್ರವ್ರಲ್ಲ. ಇವ್ರು ನಮ್ಮನ್ ಜೈಲಿಗೆ ಕಳ್ಸಿದ್ರೆ ಜೈಲಿಗೂ ಹೋಗ್ತೀವಿ, ನಾವು ಎಲ್ಲ ಪೊಲೀಸ್ ಏಟು ತಿನ್ನಕ್ಕೆ ರೆಡಿ ಆಗಿರ್ತೀವಿ. ಹಾಗಾಗಿ ಇವ್ರು ನಮ್ಮನ್ನ ಯಾವ್ದೇ ತರ ಹೆದರ್ಸಕ್ಕಾಗೋದಿಲ್ಲ. ಆಮೇಲೆ ಇವ್ರು ನಮ್ಮನ್ನ ಯಾವ್ದೇ ತರ ಸುಳ್ಳುಗಳಿಂದ ನಮ್ಮನ್ನ ಆಚೀಚೆ ತಳ್ಳಕ್ಕಾಗಲ್ಲ, ಅಥವಾ ನಮ್ಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೂ ಆಗೋದಿಲ್ಲ. ಹಾಗಾಗಿ ಮತ್ತೆ ನಮ್ಮನ್ನ ಯಾವುದೇ ಷಡ್ಯಂತ್ರದಿಂದ ಕೂಡ ನಮ್ಮನ್ನ ದಿಕ್ ತಪ್ಸಕ್ ಸಾಧ್ಯ ಇಲ್ಲ. ಹೀಗಾಗಿ ನಾವು ಇದ್ಯಾವುದಕ್ಕೂ ಬಗ್ಗೋರಲ್ಲ. ನಾವು ಈ ಕೊಂದವರು ಯಾರು ಆಂದೋಲನನ ಗಟ್ಟಿಯಾಗಿ ಕಟ್ಟಿದೀವಿ, ಒಂದು ಗಟ್ಟಿಯಾದ ತಳಹದಿ ಮೇಲೆ ಕಟ್ಟಿದೀವಿ. ನಾವು ಇದನ್ನ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಸಿಗೋ ತನಕ ನಾವು ಇದನ್ನ ಮುಂದಕ್ಕೆ ತಗೊಂಡ್ ಹೋಗ್ತೀವಿ. ಆಮೇಲೆ ನಾವು ಏನೇ ಮಾತಾಡಿದ್ರು ಯಾರೋ ಹೇಳ್ಕೊಟ್ಟಿರೋದು, ಯಾರೋ ಬರ್ಕೊಟ್ಟಿರೋದು ಅಂತೆಲ್ಲ ಹೇಳೋ ಅಂತವ್ರು ಇದ್ದಾರೆ. ಬಹುಶಃ ನಾನು ಅವ್ರಿಗೆ ಹೇಳ್ಬೇಕಾಗತ್ತೆ, ನಮಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದೆ, ಚೆನ್ನಾಗೇ ಬುದ್ಧಿ ಇದೆ, ನಮಗೂ ಮಿದುಳಿದೆ, ನಾವು ಮಿದುಳು ಉಪಯೋಗಿಸ್ಕೊಳಕ್ಕೂ ನಮಗ್ ಗೊತ್ತಿದೆ ಅಂತ ನಾನು ಅವ್ರಿಗೆ ಹೇಳ್ಬೇಕಾಗತ್ತೆ. ನಮ್ಗೆ ಯಾರು ಕೂಡ ಹೇಳ್ಕೊಡೋದ್ ಬೇಕಾಗಿಲ್ಲ ಅಥವಾ ಬರ್ಕೊಡೋದ್ ಬೇಕಾಗಿಲ್ಲ ಅನ್ನೋದು ನಾನು ಅವ್ರಿಗೆಲ್ಲ ಹೇಳ್ಬೇಕಾಗತ್ತೆ. ಹಾಗಾಗಿ ನಾವು ಕೊಂದವರು ಯಾರು ಆಂದೋಲನವನ್ನ ನಾವು ಮಹಿಳೆಯರೇ ಕಟ್ಟಿರೋ ಅಂತ ಆಂದೋಲನ, ಮಹಿಳೆಯರೇ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕೆ ಯಾರ ಉಸಾಬರಿನೂ ಬೇಕಾಗಿಲ್ಲ, ಯಾರು ಸುಳ್ಳು ಹೇಳೋದ್ ಬೇಕಾಗಿಲ್ಲ ಇದ್ರ ಬಗ್ಗೆ. ಹಾಗೇನಾದ್ರೂ ಅದ್ರಲ್ಲಿ ಬದಲಾವಣೆ ಇದ್ರೆ ನಾವೇ ಹೇಳ್ತೀವಿ ಅದನ್ನ. ಓಕೆ ಮೇಡಮ್, ನೀವು ಏನೇ ಆದ್ರೂ ಆಕಾಶ ಕೆಳಗಡೆ ಬಿದ್ರು ಸಹ ನಾವು ಆಂದೋಲನ ನಿಲ್ಸಲ್ಲ ಅಂತ ಹೇಳಿದೀರಾ. ಸೊ ನಿಮ್ಮ ಮಾತಿಗೆ ನೀವು ಬದ್ಧವಾಗಿರ್ತೀರಾ ಅಂತ ನಾನು ಖಂಡಿತ ನಂಬಿದೀನಿ. ಮೇಡಮ್, ಈ ಸಂಘಟನೆ, ಈ ಕೊಂದವರು ಯಾರು ಆಂದೋಲನದಲ್ಲಿ ಯಾರೆಲ್ಲ ಇದ್ದೀರಾ, ಮತ್ತೆ ಯಾವ ಸಂಘಟನೆಗಳು ಪ್ರಮುಖವಾಗಿದ್ದಾವೆ, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಪ್ರಮುಖ ಬೇಡಿಕೆ ಏನು, ಅವತ್ತಿನ ದಿನ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಸಲ್ಲಿಸುವ ಬೇಡಿಕೆ ಏನು? ಸರ್, ಈಗ ಈ ಆಂದೋಲನದಲ್ಲಿ ಒಂದು 30-40 ಸಂಘಟನೆಗಳಿವೆ. ಸೊ ನಾನು ಎಲ್ಲರ ಹೆಸರು ಹೇಳಕ್ಕಾಗೋದಿಲ್ಲ. ಸೊ ನಾವೆಲ್ಲ ಪ್ರಗತಿಪರವಾಗಿ ಯೋಚನೆ ಮಾಡುವಂತ ಎಲ್ಲಾ ಮಹಿಳಾ ಸಂಘಟನೆಗಳು ಮತ್ತೆ ಮಹಿಳೆಯರು ಎಲ್ಲರೂ ಇದ್ದೀವಿ. ಮತ್ತೆ ನಮ್ಮ ಬೇಡಿಕೆಗಳು ಬಹಳ ಪ್ರಮುಖವಾಗಿ ಅಲ್ಲಿ ಧರ್ಮಸ್ಥಳ ಗ್ರಾಮ ಮತ್ತು ಧರ್ಮಸ್ಥಳದ ಸುತ್ತಮುತ್ತ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆದಿದೆ, ಅತ್ಯಾಚಾರ, ಕೊಲೆಗಳು, ಆಮೇಲೆ ಅಸಹಜ ಸಾವುಗಳು, ಮತ್ತೆ ಈ ಅತ್ಯಾಚಾರ ಮತ್ತೆ ಕೊಲೆಗಳು, ಇಂಥ ಪ್ರಕರಣಗಳಲ್ಲಿ ಸಾಕ್ಷಿ ಹೇಳೋರು, ಸಾಕ್ಷಿಗಳನ್ನೇ ಅವರೇ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದಾರೆ. ಅವರುಗಳ ತನಿಖೆ, ಅದು ಆ ಪ್ರಕರಣಗಳು ಕೂಡ ತನಿಖೆ ಆಗ್ಬೇಕು ಅನ್ನೋದು ನಮ್ದು ಬಹಳ ಪ್ರಮುಖವಾದ ಬೇಡಿಕೆ. ಯಾಕೆಂದ್ರೆ ಸೌಜನ್ಯ ಕೇಸಲ್ಲಿ 5 ಸಾಕ್ಷಿಗಳು ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದಾರೆ. ಕೆಲವರು ಆತ್ಮಹತ್ಯೆ ಅಂತ ಹೇಳ್ತಾರೆ, ಕೆಲವರು ಆಕ್ಸಿಡೆಂಟಲ್ ಸತ್ತಿದ್ದಾರೆ ಅಂತಾರೆ. ಈ ತರದ್ದೆಲ್ಲ ಅವರು ಸಾಕ್ಷಿ ಹೇಳಕ್ ಮುಂಚೆನೆ ಸತ್ತು ಹೋಗಿದ್ದಾರೆ. ಸೊ ಇಂಥ ಸಾವುಗಳು ಸಾಕಷ್ಟು ಆಗಿವೆ ಅಲ್ಲಿ. ಅದು ಒಂದು. ಆಮೇಲೆ UDR ಕೇಸಸ್ನೆಲ್ಲ ಮತ್ತೆ ಅದನ್ನ ತನಿಖೆ ಮಾಡ್ಬೇಕು ಅಂತ. ಸೊ ಇದೆಲ್ಲ ಸಮಗ್ರವಾಗಿ ತನಿಖೆ ಮಾಡ್ಬೇಕು, ಆಮೇಲೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕು. ಆಮೇಲೆ ಈವರೆಗೂ ಯಾರ್ಯಾರು ಶಂಕಿತ ಆರೋಪಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ SIT ವಿಚಾರಣೆ ಮಾಡ್ಬೇಕು. ಇಲ್ಲಿವರೆಗೂ ಯಾಕೆ ವಿಚಾರಣೆ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಅವ್ರನ್ನೆಲ್ಲರೂ ಕರೆದು ವಿಚಾರಣೆ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಆಗ್ರಹಗಳಲ್ಲಿ ಒಂದು. ಆಮೇಲೆ SIT ಮೇಲೆ ಸರ್ಕಾರವಾಗ್ಲಿ ಅಥವಾ ಹೊರಗಿನ ಯಾವುದೇ ಶಕ್ತಿಗಳಾಗ್ಲಿ ಅವ್ರ ಮೇಲೆ ಯಾವುದೇ ಪ್ರಭಾವ ಬೀರ್ದ ಹಾಗೆ ಸರ್ಕಾರ ನೋಡ್ಕೊಳ್ಬೇಕು. ಆಮೇಲೆ ಸರ್ಕಾರದ ಒಳಗೆ ಇರೋ ಅಂತ ಸಚಿವರು ಕೂಡ ಈ ಷಡ್ಯಂತ್ರ ಅಂತೆಲ್ಲ ಬಳಸ್ತಾ ಇದಾರಲ್ಲ ಮಾತುಗಳು,
ಅವುಗಳನ್ನ ಕೂಡ ಅವರು ಆಡಬಾರ್ದು. ಮತ್ತೆ ಅವರು ಸ್ವಲ್ಪ ಸೈಲೆಂಟ್ ಆಗಿ ಇರ್ಬೇಕು ತನಿಖೆ ನಡೆಯುವವರೆಗೂವೆ. ಯಾಕೆಂದ್ರೆ ಆ ತರ ಮಾಡಿದ್ರೆ SIT ರಚನೆ ಮಾಡಿನೂ ಕೂಡ ಅಥವಾ ಅದ್ರ ತನಿಖೆ ಮಾಡಿನೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಅವ್ರ ಮಾತುಗಳನ್ನ ನೀವು ಹೇಳಿದ್ರಿ SIT, ನೀವ್ ಹೇಳಿದ್ರಿ ಮಾತಿನ ಮಧ್ಯದಲ್ಲಿ SIT ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು, ಅದು ನಮ್ಮ ಪ್ರಮುಖ ಬೇಡಿಕೆ ಅಂತಾನು ಹೇಳಿದ್ರಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಸರ್ಕಾರಕ್ಕೆ ಈ ತನಿಖೆಯಿಂದ ನ್ಯಾಯ ಹೊರಗಡೆ ಬರ್ಬೇಕು ಅನ್ನುವ ಕಾಳಜಿ ಇದೆ ಅನ್ಸುತ್ತೆ ನಿಮ್ಗಾದ್ರು? ನೋಡಿ, ಸರ್ಕಾರದಲ್ಲಿ ಎಲ್ಲರೂ ಒಂದೇ ತರ ಇಲ್ಲ ಸಚಿವರಲ್ಲಿ. ಬಹುಶಃ ನನಗೆ ಅನ್ಸೋದು ಮುಖ್ಯಮಂತ್ರಿಗಳು ಇವರು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಜೀವೋ ನೋಡಿದ್ರು ಕೂಡ ಚೆನ್ನಾಗೇ ಇದೆ. ಅದು ಸರ್ಕಾರಿ ಆದೇಶ SIT ರಚನೆ ಮಾಡುವಾಗ ಹೊರಡಿಸಿರುವಂತ ಸರ್ಕಾರಿ ಆದೇಶ ಕೂಡ ಚೆನ್ನಾಗೇ ಇದೆ, ತುಂಬಾ ವ್ಯಾಪಕವಾಗಿದೆ. ಅದನ್ನ ನೋಡಿದ್ರೆ ನಮ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಆದ್ರೆ ಸದನ ನಡೆಯುವಾಗ ಕಲಾಪಗಳಲ್ಲಿ ಗೃಹ ಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮಾತಾಡೋದ್ ನೋಡಿದ್ರೆ ಎರಡೂ ಬೆಳಗಾವಿ ಸದನದ ಸೆಷನ್ ನಲ್ಲೂ ಮತ್ತೆ ಬೆಂಗಳೂರು ಸೆಷನ್ ನಲ್ಲೂ ಕೂಡ ಬಹಳ ಬೆಳಗಾವಿ ಸೆಷನ್ ನಲ್ಲಿ ಗೃಹ ಮಂತ್ರಿಗಳೇನ್ ಮಾತಾಡಿಲ್ಲ, ಬಟ್ ಆ ಸೆಷನ್ ಆಚೆ ಇವರು DCM ಮಾತಾಡಿರೋದ್ ನೋಡಿದ್ರೆ ಬಹಳ ಒಂಥರ ಆಕ್ರೋಶನೂ ಬರತ್ತೆ ಮತ್ತೆ ಬೇಜಾರು ಆಗತ್ತೆ. ಅವರೆಲ್ಲ ಯಾರ್ದು ಕಳಂಕ ತೆಗಿಯಕ್ಕೆ ನಾವು SIT ರಚನೆ ಮಾಡಿದೀವಿ ಅಂತ ಹೇಳ್ತಾರೆ, ಹಾಗೇನೆ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾರೆ. ಈ ತರ ಹೇಳೋದು ಒಂದು ನಮಗೆ ಯಾರಿಗೂ ಕೂಡ, ಇಡೀ ಜನರಿಗೇನೆ, ಬರೀ ನಮಗೆ ಆಂದೋಲನದವ್ರಿಗೆ ಅಂತ ಅಲ್ಲ, ಇಡೀ ರಾಜ್ಯದ ಜನರು ನಾವು ಮಾತಾಡಿಸ್ತಾ ಇದೀವಿ ಈ ಆಂದೋಲನದ ಭಾಗವಾಗಿ. ಯಾರು ಕೂಡ ಇದು ಸರ್ಕಾರದ ಬಗ್ಗೆ ಅವ್ರಿಗೆ ಒಂದು ನಂಬಿಕೆ ಹುಟ್ಟುತ್ತಾ ಇಲ್ಲ. ಹಾಗಾಗಿ ನಾವು ಈ ತರದ ಸಮಾವೇಶಗಳನ್ನ ನಾವು ಬೆಳ್ತಂಗಡಿಯಲ್ಲೇ ಮಾಡ್ಬೇಕಾಗಿ ಬಂದಿದೆ. ಆಮೇಲೆ SIT ಮೇಲೆ ತುಂಬಾ ಒತ್ತಡಗಳಿದೆ ಅನ್ನೋದು ನಮಗೆ ಕಾಣ್ತಾ ಇದೆ. ಅದು ಎಲ್ಲರಿಗೂ ಅದು ಗೋಚರವಾಗ್ತಾ ಇದೆ. ಯಾಕೆಂದ್ರೆ SIT ಮುಖ್ಯಸ್ಥರು ಬೆಳ್ತಂಗಡಿಗೆ ಬಂದಿರೋದೇ ಬಹಳ ಕಡಿಮೆ. ಅಲ್ಲಿ ಬೇರೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಹೊರತು ಮತ್ತೆ ಬಹಳ ಪ್ರಾಮಾಣಿಕ ಅಧಿಕಾರಿ ಅನ್ಸ್ಕೊಂಡಿರೋಂತ ಮತ್ತೆ ದಕ್ಷ ಅಧಿಕಾರಿ ಅನ್ಸ್ಕೊಂಡಿರೋಂತ ಅನುಚೇತ್ ಅವರು ಕೂಡ ಅಲ್ಲಿ ಅವರು ಅಮೆರಿಕಾಗ್ ಹೋಗಿದ್ದಾರೆ. ಬಂದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಕೆಲಸದ ಮಧ್ಯದಲ್ಲೇ ಅಲ್ಲಿಗೆ ಹೊರಟೋಗಿದ್ದಾರೆ. ಹಾಗಾಗಿ ಇನ್ನ ಇಬ್ಬರಲ್ಲಿದ್ದಾರೆ. ಮತ್ತೆ ಅವರು SIT ಅಧಿಕಾರಿಗಳನ್ನ ನೇಮಕ ಮಾಡುವಾಗ್ಲೂ ಕೂಡ ಲೇಡಿ ಅಧಿಕಾರಿನ ಅವರು ಕೆಲಸ ಈ ತನಿಖೆಯಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗದೆ ಇರೋಂತ ಅಧಿಕಾರಿನ ಹಾಕಿದ್ದಾರೆ. ಬಹುಶಃ ಪೂರ್ವಾಪರಗಳನ್ನೆಲ್ಲ ನೋಡಿ ಇದಕ್ಕೆ ನೇಮಕ ಮಾಡ್ಬೇಕಿತ್ತು ಅನ್ನೋದು ನಮ್ಮ ಭಾವನೆ. ಸೊ ಈ ತರದೆಲ್ಲ ಮೊದಲೇನೆ ಅದು ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕಾದ್ರೆ ಅವರು ಯಾರು, ಹೇಗೆ, ಮತ್ತೆ ಅವ್ರಿಗೆ ಈ ಕೆಲಸ ಮಾಡಕ್ಕೆ ಸಾಧ್ಯ ಇದೆಯಾ, ಇವನ್ನೆಲ್ಲ ಅವರು ಗಮನಿಸ್ಬೇಕಿತ್ತು, ಸರ್ಕಾರ ಗಮನಿಸ್ಬೇಕಿತ್ತು ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ SIT ಮೇಲೆ ಬಹಳ 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 ಒತ್ತಡ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಮೇಡಮ್, SIT ನ ಅದೇ ಆರಂಭದಲ್ಲಿ ರಚನೆ ಆದ ನಂತರದಲ್ಲೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂದ್ರು. ಸೊ ನಿನ್ನೆ ಬೆಳಗಾವಿ ಸದನದಲ್ಲೂ ಮಾತಾಡಿದ್ದಾರೆ, ಅದನ್ನ ನೀವು ಈಗ ಉಲ್ಲೇಖ ಮಾಡಿದ್ರಿ. ಈಗ ನಾಳೆ ದಿನ 16ನೇ ತಾರೀಕು ನಡೆಯುವ ಕಾರ್ಯಕ್ರಮ ನಿಮ್ದು ಒಂದು ಷಡ್ಯಂತ್ರ ಅಂತ ಏನಾದ್ರೂ ಸಮಾಜದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬಿಂಬಿಸಿದ್ರೆ ಏನ್ ಮಾಡ್ತೀರಾ ಮೇಡಮ್? ನಾವ್ ಅವಾಗ ಹೇಳ್ತೀವಿ, ಇದು ಹೆಣ್ಮಕ್ಳ ವಿರುದ್ಧ ನಡೀತಿರೋ ಷಡ್ಯಂತ್ರ ಅಂತಾನೆ ಹೇಳ್ಬೇಕಾಗತ್ತೆ. DCM ಅವರೇ ನಡೆಸ್ತಿರೋ ಷಡ್ಯಂತ್ರ ಅಂತಾನು ಹೇಳ್ಬೇಕಾಗತ್ತಿದು. ಮತ್ತೆ ಇನ್ನು ಕೆಲವು ಶಕ್ತಿಗಳು ನಡೆಸ್ತಿರೋಂತ ಷಡ್ಯಂತ್ರ ಅಂತಾನೆ ಹೇಳ್ಬೇಕಾಗತ್ತೆ. ಮೇಡಮ್, ಒಟ್ಟಾರೆಯಾಗಿ ಮಹಿಳೆಯರ ವಿಚಾರದಲ್ಲಿ ಒಂದಷ್ಟು ಮೀಡಿಯಾಗಳು ಮತ್ತೆ ಸೊಸೈಟಿ ಒಂದ್ ಸೆನ್ಸಿಬಿಲಿಟಿ ಕಳ್ಕೊಂಡಿದೆ ಅಂತ ನನಗಂತೂ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಒಂದಷ್ಟು ಸೆನ್ಸಿಬಿಲಿಟಿ ಕಳ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಬಹುತೇಕ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸೆನ್ಸಿಟಿವಿಟಿ ಕಳ್ಕೊಂಡಿರೋದಂತೂ ಸತ್ಯ. ಆದ್ರೆ ಸಮಾಜ ಸೆನ್ಸಿಟಿವಿಟಿನ ಕಳ್ಕೊಂಡಿಲ್ಲ.
ಎಲ್ಲೋ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋಂತವ್ರು ಅದನ್ನ ಕಳ್ಕೊಂಡಿರ್ಬೋದೇ ಹೊರತು ಸಮಾಜದ ಬಗ್ಗೆ ನಮ್ಗೆ ತುಂಬಾ ವಿಶ್ವಾಸ ಇದೆ. ಸಮಾಜ ತುಂಬಾ ಚೆನ್ನಾಗಿ ಹೆಣ್ಮಕ್ಳ ಬಗ್ಗೆ ಸ್ಪಂದಿಸತ್ತೆ, ಮತ್ತೆ ಹೆಣ್ಮಕ್ಳ ಬಗ್ಗೆ ಒಂದು ಗೌರವನು ಇಟ್ಕೊಂಡಿದೆ ಸಮಾಜ. ಹಾಗಾಗಿ ನನ್ಗೆ ಪೂರ ಸಮಾಜದ ಬಗ್ಗೆ ನನಗೆ ಆ ಭಾವನೆ ಇಲ್ಲ. ಸಮಾಜ ಇನ್ನೂ ಕೂಡ ಒಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಯಾಕೆಂದ್ರೆ ಎಲ್ಲರ ಮನೇಲೂ ಪ್ರತಿಯೊಬ್ಬ ಹುಟ್ಟಿರೋದು ಒಬ್ಬ ತಾಯಿಯಿಂದಾನೆ, ತಾಯಿಯ ಗರ್ಭದಿಂದಾನೇ ಎಲ್ಲರೂ ಜನಿಸಿರೋದು. ಕನಿಷ್ಠ ಆ ಯೋಚನೆ ಎಲ್ಲರ ಮನ್ಸಲ್ಲೂ ಇದೆ. ಯಾರೋ ಒಂದಷ್ಟು ಜನ ಮಾಡುವಂತ ಅಪರಾಧಗಳಿಗೆ ನಾವು ಬಹುಶಃ ಇಡೀ ಸಮಾಜವನ್ನ ಬಲಿ ಕೊಡಕ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಮತ್ತೆ ನಾವೆಲ್ಲರೂ ಅದೇ ತರ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಸಮಾಜ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಾದಿ ತಪ್ತಾ ಇರೋದಂತೂ ನಿಜ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆದ್ರೆ ಇಡೀ ಒಟ್ಟಾರೆಯಾಗಿ ನಾವು ಸಮಾಜನ ನಾವು ಬ್ರ್ಯಾಂಡ್ ಮಾಡಕ್ಕೆ ಆಗೋದಿಲ್ಲ, ಮಾಡಕ್ ಆಗಲ್ಲ. ಯಾಕೆಂದ್ರೆ ಇಡೀ ಸಮಾಜ ನಮ್ಗೆ ಇವತ್ತು ಬಹಳ ಬೆಂಬಲವಾಗಿ ನಿಂತಿದೆ. ಈ ಒಂದು ಸಮಾವೇಶದಲ್ಲಿ ನಾವು ಇದನ್ನ ಬರೀ ಮಹಿಳೆಯರು ನಡೆಸ್ತಿರೋ ಅಂತ ಮಹಿಳಾ ನ್ಯಾಯ ಸಮಾವೇಶ ಅಂತ ಹೇಳಿದ್ರು ಕೂಡ ಬಹಳಷ್ಟು ಇಡೀ ಸಮಾಜ ಅಂದ್ರೆ ಗಂಡಸರು ಅಥವಾ ಮಕ್ಕಳು ಎಲ್ಲರೂ ಕೂಡ ನಮಗೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ನಿಜವಾಗ್ಲೂ ಋಣಿಯಾಗಿದ್ದೀವಿ. ಆದ್ರೆ ಒಂದೇ ಒಂದು ಇದ್ರ ಮಧ್ಯೆ ನಾನು ಇದೊಂದು ಹೇಳ್ಬೇಕು. ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದರಲ್ಲಿ ಕೆಲವರು ಒಂದು ತರ ವಿಕೃತವಾದ ಮನಸ್ಥಿತಿಯವರು ಇದ್ದಾರೆ. ಅವರು ಎಷ್ಟು ವಿಕೃತ ಮನಸ್ಥಿತಿಯವರು ಅಂತಂದ್ರೆ ಅವರಿಗೆ ತಮ್ಮ ಅಕ್ಕ ಯಾರು, ತಮ್ಮ ತಂಗಿ ಯಾರು, ತಮ್ಮ ತಾಯಿ ಯಾರು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ವೋ ಏನೋ. ಅವರು ಆ ಮಟ್ಟಕ್ಕೆ ಅವರು ವಿಕೃತವಾಗಿದ್ದಾರೆ. ಇಂಥವ್ರನ್ನ ನೋಡಿದ್ರೆ ಬಹುಶಃ ನಾವೇನ್ ಅನ್ಕೊಳ್ತೀವಿ, ಇಡೀ ಸಮಾಜ ಹೀಗಿದ್ಯೇನೋ ಅನ್ಕೊಂಡ್ಬಿಡ್ತೀವಿ. ಅದೊಂದು ನಾನ್ ಅನ್ಕೊಳ್ತೀನಿ ಅದೊಂದು ಗ್ಯಾಂಗ್. ಅದು ಆ ಗ್ಯಾಂಗ್ ನಾವು ಸಮಾಜ ಅಂತ ಅನ್ಕೊಳಕ್ ಆಗಲ್ಲ. ಅದೊಂದು ಒಂಥರ ಕ್ರಿಮಿನಲ್ ಗ್ಯಾಂಗ್. ಅದೊಂದು ಕ್ರಿಮಿನಲ್ ಗ್ಯಾಂಗು, ಮತ್ತೆ ಕ್ರಿಮಿ ಗ್ಯಾಂಗ್. ಅದು ಕನ್ನಡದ ಕ್ರಿಮಿ ಇದೆಯಲ್ಲ, ಆ ಕ್ರಿಮಿ ಗ್ಯಾಂಗ್ ಅದು. ಮೇಡಮ್, ನನ್ನ ಕಡೆಯ ಪ್ರಶ್ನೆ, ನೀವೇನ್ 16ನೇ ತಾರೀಕು ಸಮಾವೇಶ ಮಾಡೇ ಮಾಡ್ತೀವಿ, ಆಕಾಶ ಭೂಮಿ ಒಂದಾದ್ರೂ ನಾವು ಮಾಡೇ ಮಾಡ್ತೀವಿ, ಮಹಿಳೆಯರೆಲ್ಲ ಬಿಡೋದೇ ಇಲ್ಲ ಅಂತ ನೀವು ಆಲ್ರೆಡಿ ಶಪಥ ತೊಟ್ಟಿದ್ದೀರಾ. ಸೊ ಎಷ್ಟು ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ ಮೇಡಮ್ ನಿಮ್ಗೆ? ನಾವಿವಾಗ ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡಿದೀವಿ. ಅದಕ್ಕೆ ಬೇಕಾದಂತ ನಾವು ಏನು ಅನುಮತಿ ಎಲ್ಲ ನಾವೆಲ್ಲದನ್ನು ಮಾಡ್ಕೊಂಡಿದೀವಿ. 1,000 ಜನಕ್ಕೆ ನಾವು ಪರ್ಮಿಷನ್ ತಗೊಂಡಿದೀವಿ. ಇಡೀ ರಾಜ್ಯದಿಂದ ರಾಜ್ಯ ಮಟ್ಟದ ಸಮಾವೇಶ ಅದು. ಮತ್ತೆ ಮಹಿಳೆಯರದ್ದೇ ಸಮಾವೇಶ, ಮಹಿಳೆಯರೇ ಬರ್ತಾರೆ. ಹೀಗಾಗಿ ನಾವು 1,000 ಜನರು ಬರ್ತಾರೆ ಅಂತ ನಿರೀಕ್ಷೆ ಮಾಡಿ ನಾವು ಅನುಮತಿ ತಗೊಂಡಿದೀವಿ. ಈಗ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಸ್ಪಂದಿಸ್ತಿದ್ದಾರೆ. ಸೊ ನಾವು ನಮ್ಮ ನಿರೀಕ್ಷೆ ಮಟ್ಟವನ್ನ ತಲುಪ್ತೀವಿ, ಮಾಡ್ತೀವಿ. ಆಮೇಲೆ ನಾವು ಯಾವುದೇ ತರದ ಇಲ್ಲಿ ನಾವು ಘೋಷಣೆಗಳನ್ನ ಕೂಗೋದಿಲ್ಲ ನಮ್ಮ ಮೆರವಣಿಗೆನಲ್ಲಿ. ಅದು ಕೂಗೋದಿಲ್ಲ. ಆದ್ರೆ ಪ್ಲಕಾರ್ಡ್ಸ್ ನ ಇಟ್ಕೊಂಡು ನಾವು ಏನ್ ಹೇಳ್ಬೇಕೋ, ನಮ್ಮ ಮನ್ಸೊಳಗೆ ಏನ್ ಇದೆಯೋ, ಮತ್ತೆ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳ ಎದೆಯೊಳಗೆ ಏನು ಇಷ್ಟು ದಿನದಿಂದ ಅವರು ಹತ್ತಿಕೊಂಡು ಅವ್ರಿಗಿನ್ನ ಕಾಡ್ತಾ ಇದೆಯಲ್ಲ, ಅವು ಎಲ್ಲವೂ ಪೋಸ್ಟರ್ ರೂಪದಲ್ಲಿ ಅದು ವ್ಯಕ್ತವಾಗತ್ತೆ. ಸೊ ಅದು ಆಮೇಲೆ ಸಮಾವೇಶದಲ್ಲಿ ಅನುಮತಿ ಸಿಕ್ಕಿದೆ ಇದೆಲ್ಲದಕ್ಕೂ ನಿಮ್ಗೆ? ಖಂಡಿತವಾಗ್ಲೂ ಅನುಮತಿ ಸಿಕ್ಕಿದೆ. ನಾವ್ ಇದನ್ನ 1 ತಿಂಗಳು ಮುಂಚೆನೆ ನಾವ್ ಇದೆಲ್ಲ ಮಾಡ್ಕೊಂಡಿದೀವಿ. ನಾವು ಪೊಲೀಸ್ ಇಲಾಖೆಯ ಸಂಪೂರ್ಣ ಅನುಮತಿನ ಯಾರ್ಯಾರ ಹತ್ರ ತಗೋಬೇಕಿತ್ತೋ ಅದೆಲ್ಲವೂ ತಗೊಂಡಿದೀವಿ. ಮತ್ತೆ ನಾವ್ ಯಾರು ಅಲ್ಲಿ ಗಲಾಟೆ ಮಾಡಕ್ ಹೋಗ್ತಾ ಇಲ್ಲ, ಅಥವಾ ಯಾರಿಗೂ ಅಲ್ಲಿ ದೂಷಣೆ ಮಾಡಕ್ ಹೋಗ್ತಾ ಇಲ್ಲ, ಯಾರನ್ನು ನಿಲ್ಸಕ್ ಹೋಗ್ತಾ ಇಲ್ಲ. ನಾವಲ್ಲಿ ನಮ್ಮ ಸಂವಿಧಾನ ಕೊಟ್ಟಿರೋ ಅಂತ ನಮ್ಮ ಹಕ್ಕುಗಳನ್ನ ಕೇಳಕ್ ಹೋಗ್ತಾ ಇದೀವಿ.
ಸಂವಿಧಾನ ನಮ್ಗೆ ಏನ್ ಖಾತ್ರಿಗಳನ್ನ ಕೊಟ್ಟಿದೆ ಅದನ್ನ ಕೇಳಕ್ ಹೋಗ್ತಾ ಇದೀವಿ. ಮಹಿಳೆಯರ ಹಕ್ಕುಗಳು ಏನೇನೆಲ್ಲ ಉಲ್ಲಂಘನೆ ಆಗಿವೆ ಅದನ್ನ ನೀವು ಆ ಉಲ್ಲಂಘನೆಯನ್ನ ತಡೀರಿ ಅಂತ ನಾವು ಸರ್ಕಾರವನ್ನ ಕೇಳಕ್ಕೆ ಹೋಗ್ತಾ ಇದೀವಿ. ಸರ್ಕಾರದ ಇಲಾಖೆಗಳನ್ನ ಎಚ್ಚರಿಸಕ್ಕೆ ಹೋಗ್ತಾ ಇದೀವಿ. ಮತ್ತೆ ನಾವು ಇವಾಗ ಮಾಡ್ಲಿಲ್ಲ ಈ ಕೆಲ್ಸನ ಅಂದ್ರೆ ಬಹುಶಃ ನಮ್ಮ ಮಕ್ಕಳಿಗೆ ನಾವ್ ಎಂತ ಸಮಾಜನ ಕೊಡ್ತೀವಿ ಅಂತ ನಾವು ನಾವೆಲ್ಲರೂ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ನಾವು ಇದು ಬರೀ ನಮ್ಮ ಆಂದೋಲನದವ್ರು ನಾವು ಮಾತ್ರ ಅಲ್ಲ, ಇಡೀ ಸಮಾಜ ಇದ್ರ ಬಗ್ಗೆ ಯೋಚಿಸ್ಬೇಕು ಅಂತ ನಾನು ನಿಮ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರನ್ನೂ ಕೂಡ. ಯಾಕಂದ್ರೆ ನಾವು ಇದು ಬಂದು ಬಹಳ ಈ ಸಮಾಜ ಬಹಳ ಸಮಾಜ ಚೆನ್ನಾಗಿದ್ರು ಕಲುಷಿತವಾದವರು ಈ ಸಮಾಜದೊಳಗೆ ಸೇರ್ಕೊಂಡು ಒಂದು ವಿಷವನ್ನ ಬಿತ್ತುತ್ತಾ ಇದ್ದಾರೆ. ಹಾಗಾಗಿ ನಾವು ಆ ವಿಷ ಒಳಗಡೆ ಹೋಗದೆ ಇರ್ಲಿ ಅಂತ ಹೇಳಿ ನಾವು ಒಂದು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ. 16ನೇ ತಾರೀಕು ಏನ್ ಬೆಳ್ತಂಗಡಿಯಲ್ಲಿ ಮಾಡ್ತಾ ಇದ್ದೀರಾ ಸಮಾವೇಶ ಯಶಸ್ವಿ ಆಗ್ಲಿ ಅಂತ ನಮ್ಮ ಇದೀನ.com ಕಡೆಯಿಂದ ನಾವು ಸಹ ಹಾರೈಸ್ತೀವಿ. ಏನು ವೀಕ್ಷಕರೇ, ರಾಜ್ಯದಲ್ಲಿ ಹಲವಾರು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಪ್ರತಿದಿನ ರೆಕಾರ್ಡ್ ಆಗ್ತಾನೆ ಇರ್ತವೆ, ಪ್ರತಿದಿನ ಪ್ರಕರಣಗಳು ದಾಖಲಾಗ್ತಾನೆ ಇರ್ತವೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ಈಗಾಗಲೇ SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಒಂದು ಮಾತು ಸಹ ಸಾಮಾಜಿಕ ವಲಯದಲ್ಲಿ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯಕ್ಕೆ ಖಂಡಿತ ನ್ಯಾಯ ಸಿಗ್ಲಿ ಅಂತ ನಮ್ಮ ಆಗ್ರಹವೂ ಇದೆ. ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.